करुणामया गुरु प्रेमामया पावन नवनन्ते संसाರದ ಭಯ ಅವಗಿಲ್ಲಂತೆ ಒಲಿದರೆ ಪಾವನ ನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ. ಗುರುಪೂರ್ಣಿಮೆಯ ದಿನವನ್ನು ಆಚರಿಸತಕ್ಕಂತಹ ದಿನವಾಗಿರ್ತಕ್ಕಂಥದ್ದು. ಗುರು ಅಂತಕ್ಕಂತಹ ವಿಚಾರ ಬಂದಾಗ ಆ ಹೆಸರೇ ಇರ್ತಕ್ಕಂಥದ್ದು ಗು ಎಂತ ಬಂದಾಗ ಕತ್ತಲೆ, ಗುರು ಅಂದರೆ ನಾಶ, ಕತ್ತಲೆಯನ್ನ ನಾಶವನ್ನ ಮಾಡತಕ್ಕಂಥದ್ದು ಗುರು ಪದವಿನ ಅರ್ಥ. ಹಾಗಾಗಿ ಸಿದ್ಧರಿಂದ ಉದ್ಭವಿಸಿದ ಗಂಗೆ ಸಿದ್ಧಗಂಗೆ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದರು. ಗೋತ್ರ ಸಿದ್ದೇಶ್ವರ ತಪಸ್ವಿಗಳಿಂದ ಸಿದ್ಧಲಿಂಗೇಶ್ವರ ತಪನುಷ್ಠಾನದಿಂದ ಶ್ರೀಮಠದ ಉದ್ಭವ ಆಯಿತು. ಶ್ರೀಮಠದ ಉದ್ಭವ ಆದಮೇಲೆ ಬಂದಂತಹವರು ಉದ್ದಾನ ಶಿವಯೋಗಿಗಳು. ಉದ್ದಾನ ಶಿವಯೋಗಿಗಳ ಆಶೀರ್ವಾದ, ಆ ತಪೋನುಷ್ಠಾನದ ಶಕ್ತಿಯಿಂದ ಶ್ರೀಮಠಕ್ಕೆ ತದನಂತರ ಗುರುಗಳಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಂಥವರು ಮರುಳಾರಾಧ್ಯ ಶ್ರೀಗಳು. ಮರುಳಾರಾಧ್ಯ ಶ್ರೀಗಳು ಬಂದಂತಹ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು, ಮರುಳಾರಾಧ್ಯರ ಅಕಾಲಿಕ ಮರಣದಿಂದಾಗಿ ನಾವೆಲ್ಲರೂ ನಾವು ಕಂಡಂತಹ ಶ್ರೇಷ್ಠ ಪುರುಷ, ನಾಡು ಕಂಡಂತಹ ನಡೆದಾಡುವ ದೇವರಾಗಿ ಪ್ರಖ್ಯಾತಿಯನ್ನು ಹೊಂದಂತಹ ನಡೆದಾಡುವ ದೇವರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು. ನೋಡಿ, ಕೆಲವು ಕವಿಗಳ ಕಾಲಘಟ್ಟವನ್ನ ಸುವರ್ಣಯುಗ ಅಂತ ಹೇಳಿದ್ರು. ಅಂತಹ ಮಹಾಪೂಜ್ಯರ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ರಲ್ಲ, ಅದು ಅತ್ಯಂತ ಸುವರ್ಣಯುಗ ಅಂತ ಹೇಳಿದ್ರೆ ಇಷ್ಟಪಡ್ತೇನೆ. ಪರಮಾತ್ಮ ಒಂದು ಮಾತನ್ನ ಹೇಳ್ತಾರೆ, ನಗು ಯಾಕೆ ಕರ್ಮ, ಯಾವುದೇ ಕರ್ಮ ಕಾರ್ಯವನ್ನು ಮಾಡ್ತೀರಾ ಅಂದ್ರೆ ಆ ಕರ್ಮ ಕಾರ್ಯದಲ್ಲಿ ಫಲ ಅಪೇಕ್ಷೆ ಇರುವಾಗ ಆ ಯಾವುದೇ ಅಪೇಕ್ಷೆಗಳನ್ನ ಇಟ್ಕೊಳ್ಳದೆ, ಫಲವನ್ನ ಬಯಸದೆ, ನಿಸ್ವಾರ್ಥ ಸೇವೆಯ ಮೂಲಕ ಜಗತ್ತು ಕಂಡಂತಹ ಶ್ರೇಷ್ಠ ಜ್ಞಾನಿ ಅಕ್ಷರ ಸಂತ ಅಂದ್ರೆ ನಾವು ಪರಮಪೂಜ್ಯರನ್ನ ಸ್ಮರಣೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಈ ದಿನ ಅವರನ್ನ ಸ್ಮರಣೆಯನ್ನ ಮಾಡುವುದರೊಂದಿಗೆ ಅವರ ಜ್ಞಾನದಾಸವನ್ನು ಪಡೆದುಕೊಳ್ಳುವುದರೊಂದಿಗೆ ಎಲ್ಲರೂ ಸಹ ಪೂಜ್ಯರ ಒಂದು ಕೃಪೆಗೆ ಪಾತ್ರರಾಗುವುದರೊಂದಿಗೆ ಇಂದಿಗೂ ಸಹ ಶ್ರೀಮಠದ ಅಭಿವೃದ್ಧಿ ಅಂತಕ್ಕಂಥದ್ದು ಎಷ್ಟು ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಅದನ್ನ ಅವರು ಹಾಕಿಕೊಂಡಂತಹ ಪದದ ದಾರಿಯತೆ ನಮ್ಮ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಹ ಹೆಜ್ಜೆಯನ್ನು ಇಡ್ತಾ ಇರತಕ್ಕಂಥದ್ದು. ಅದೇ ರೀತಿ ಶ್ರೀಮಠದ ಮುಂದಿನ ಶ್ರೀ ಶಿವಸಿದ್ದೇಶ್ವರ ಶ್ರೀಗಳು ಸಹ ಅದರ ಒಂದು ಪದದ ಹೆಜ್ಜೆಯನ್ನು ಇಡ್ತಾ ಇರತಕ್ಕಂಥದ್ದು. ನಾವೆಲ್ಲ ಮಠದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ಮತ್ತೆ ಒತ್ತಿ ಹೇಳ್ತಾರೆ ಈ ವಿಚಾರವನ್ನು. ನಾವೆಲ್ಲ ಮಠದ ವಿದ್ಯಾರ್ಥಿಗಳು ಅನ್ನೋದನ್ನು ತಲೆದಿರಬೇಕು. ಮೊದಲು ಮುಂದೆ ಬೇರೆ ವಿಚಾರಗಳು, ಆದರೆ ಮೊದಲು ನಾವೆಲ್ಲ ಮಠದ ವಿದ್ಯಾರ್ಥಿಗಳು. ನಿಮ್ಮನ್ನ ನೋಡ್ತಕ್ಕಂತಹ ರೀತಿ ಬಹಳ ಉತ್ತುಂಗ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ನೀವು ಕೊಡ್ತಕ್ಕಂತಹ ಗೌರವ, ಸಂಸ್ಕಾರ, ನೀವು ಕಲಿತಕ್ಕಂತಹ ಶಿಸ್ತು ಶ್ರೀಮಠದಲ್ಲಿ ಬಹಳ ಉತ್ತುಂಗ ಮಟ್ಟದಲ್ಲಿರಬೇಕು ಮಕ್ಕಳೇ ಅಂತ ಹೇಳ್ತಾ, ಪರಮ ಪೂಜ್ಯರ ಕೃಪೆ, ಆಶೀರ್ವಾದ, ಅವರು ಕೊಡ್ತಕ್ಕಂತಹ ಪ್ರತಿನಿತ್ಯದ ಆ ಒಂದು ದಿವ್ಯ ಶಕ್ತಿ ಪ್ರತಿಯೊಬ್ಬರನ್ನು ಲಭಿಸಿ, ಆ ಅಕ್ಷರದ ಜ್ಞಾನ ಅಂತಕ್ಕಂಥದ್ದು ನೀವೆಲ್ಲರನ್ನು ಲಭಿಸಿ ನೀವೆಲ್ಲ ಉತ್ತುಂಗ ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ಮಕ್ಕಳಿಗೆ ಇರ್ತಾ ಇದೆ. ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಮತ್ತು ಅರ್ಥಪೂರ್ಣ ಆಚರಣೆಗಳಲ್ಲಿ ಒಂದಾಗಿದೆ. ಈ ದಿನವನ್ನು ನಮ್ಮ ಜೀವನದಲ್ಲಿ ಜ್ಞಾನ, ಸಂಸ್ಕಾರ, ಮೌಲ್ಯಗಳು ಹಾಗೂ ಸನ್ಮಾನವನ್ನು ಬೋಧಿಸುವ ಗುರುಗಳು, ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ವಿಶೇಷ ದಿನವಾಗಿ ಆಚರಿಸಲಾಗುತ್ತದೆ. ಗು ಎಂದರೆ ಅಜ್ಞಾನ ಅಥವಾ ಕತ್ತಲೆ, ರು ಎಂದರೆ ಅದನ್ನು ದೂರ ಮಾಡುವ ವೃತ್ತಿಕರ್ತ. ಆದ್ದರಿಂದ ಗುರು ಎಂದರೆ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕಿನತ್ತ ನಮ್ಮನ್ನು ನಡೆಸುವರು. ಒಬ್ಬ ಗುರು ವಿದ್ಯಾರ್ಥಿಗೆ ಕೇವಲ ಪಾಠವನ್ನು ಕಲಿಸುವುದಿಲ್ಲ, ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿ ನೈತಿಕ ಮೌಲ್ಯಗಳನ್ನು ಬೆಳೆಸಿ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ನೀಡುತ್ತಾರೆ. ವೇದವ್ಯಾಸ ಅಂತ ಒಬ್ರು ಮಹಾಭಾರತ ಬರೆದಿದ್ದಾರೆ, ಕೇಳಿದ್ದೀರಾ? ಆ ಮಹಾಭಾರತ ಬರೆದಿರೋರೇ ವೇದವ್ಯಾಸ. ಅವರು ಬರ್ಡೇನ ಸೆಲೆಬ್ರೇಟ್ ಮಾಡೋದನ್ನು ಕೂಡ ನಾವು ಮೊದಲನೇ ಆಷಾಢ ಪೌರ್ಣಮಿಯನ್ನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಆಷಾಢ ಪೌರ್ಣಮಿಯನ್ನ ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಗುರು ಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ
ನಮ್ಮ ಗುರುಗಳಿಗೆ, ಆಧ್ಯಾತ್ಮಿಕ ಗುರುಗಳಿಗೆ ಹಾಗೂ ಅಕ್ಷರ ಪಾಠವನ್ನ ಕಲಿಸುವಂತ ಗುರುಗಳಿಗೆ ನಮ್ಮ ನಮನವನ್ನ, ವಂದನೆಗಳನ್ನ ಸಲ್ಲಿಸುವಂತಹ ದಿನ ಇದು.